ಎಲ್ರಿಗೂ ನಮಸ್ಕಾರ. ನಾನು ಅನಿಲ್. ನನ್ನ ಹಳೆ ವಿಡಿಯೋಗಳಲ್ಲಿ ಕರ್ನಾಟಕದಲ್ಲಿ ಯಾವುದ್ಯಾವುದು ಒಳ್ಳೆಯ ಸ್ಥಳಗಳು ಬರ್ತದೆ, ಮತ್ತು ಆಮೇಲೆ ಸಣ್ಣ ಕಥೆಗಳ ಬಗ್ಗೆ, ಮತ್ತು ಆಮೇಲೆ ಇನ್ನೂ ಅನೇಕ ವಿಷಯಗಳ ಬಗ್ಗೆ ನನ್ನ ಹಳೆ ವಿಡಿಯೋಗಳಲ್ಲಿ ನಾನು ಚರ್ಚೆ ಮಾಡಿದ್ದೆ. ಮತ್ತು ಆಮೇಲೆ ಈ ವಿಡಿಯೋದಲ್ಲಿ ನಾನು ಯಾವುದ್ರ ಬಗ್ಗೆ ಮಾತಾಡಬೇಕಂತ ಅಂದ್ಕೊಂಡಿದ್ದೀನಂದರೆ, ಕನ್ನಡ ಇಂಡಸ್ಟ್ರಿ ಅಂದರೆ ಕನ್ನಡ ಚಿತ್ರೋದ್ಯಮದ ಬಗ್ಗೆ. ಇದರಲ್ಲಿ ನನಗೆ ಎಷ್ಟು ಗೊತ್ತಿದೆ, ಮತ್ತು ಆಮೇಲೆ ನನಗೆ ಕೆಲವೊಂದು ಗೊತ್ತಿರೋ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ನಾನು ಹೇಳಬೇಕಂತ ಅಂದ್ಕೊಂಡಿದ್ದೀನಿ. ಹಂಗಾಗಿ ಈ ವಿಡಿಯೋದಲ್ಲಿ ನಾನು ಇದ್ರ ಬಗ್ಗೆ ಮಾತಾಡ್ತೀನಿ. ಸ್ಯಾಂಡಲ್ವುಡ್ ಇಂಡಸ್ಟ್ರಿ ಅಂದರೆ ಕನ್ನಡದಲ್ಲಿ ಕನ್ನಡ ಚಿತ್ರೋದ್ಯಮ ಅಂತ ಕರೀತಾರೆ. ಮತ್ತು ಅದಾದಮೇಲೆ ಈ ಕನ್ನಡ ಚಿತ್ರೋದ್ಯಮ ಬಂದ್ಬಿಟ್ಟು ಮುಖ್ಯವಾಗಿ ಎಲ್ಲಿ ನೆಲೆಗೊಂಡಿದೆ ಅಂದರೆ, ಈ ಕನ್ನಡ ಚಿತ್ರೋದ್ಯಮವು ಬೆಂಗಳೂರಿನಲ್ಲಿ, ಅದರಲ್ಲೂ ಮುಖ್ಯವಾಗಿ ಬೆಂಗಳೂರಿನಲ್ಲಿರೋಂಥ ಗಾಂಧಿನಗರ ಅಂದರೆ ಮೆಜೆಸ್ಟಿಕ್ನಲ್ಲಿ ಮುಖ್ಯವಾಗಿ ನೆಲೆಗೊಂಡಿದೆ. ಈ ಮೆಜೆಸ್ಟಿಕ್ನಲ್ಲಿ ಅನೇಕ ಥಿಯೇಟ್ರ್ಗಳಿದ್ದಾವೆ, ಮತ್ತು ಅದಾದಮೇಲೆ ಅನೇಕ ಡಿಸ್ಟ್ರಿಬ್ಯೂಷನ್ ಆಫೀಸ್ಗಳಿದ್ದಾವೆ, ಮತ್ತು ಅನೇಕ ನಾಟಕದ ಕಂಪ್ನಿಗಳಿದ್ದಾವೆ, ಮತ್ತು ಅದಾದಮೇಲೆ ಅನೇಕ ಹೋಟ್ಲುಗಳಿದ್ದಾವೆ, ಇನ್ನೂ ಅನೇಕ ಮುಂತಾದವುಗಳು ಸಿನಿಮಾಗಳಿಗೆ ಬೇಕಾಗಿರೋಂತಹ ಎಲ್ಲವೂ ಇಲ್ಲಿದ್ದಾವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಕನ್ನಡ ಚಿತ್ರೋದ್ಯಮವು ಯಾವ ರೀತಿ ಆಗಿಬಿಡುತ್ತೆ ಅಂದರೆ, ಆವಾಗೆಲ್ಲ ಸ್ವಲ್ಪ ಈ ಕನ್ನಡ ಚಿತ್ರೋದ್ಯಮ ಎಲ್ಲ ಫುಲ್ಲು ಗಾಂಧಿನಗರದಲ್ಲೇ ಅಡಿಕೊಂಡಿತ್ತು, ಮತ್ತು ಎಲ್ಲ ಆಫೀಸ್ಗಳು, ಡಿಸ್ಟ್ರಿಬ್ಯೂಷನ್ ಆಫೀಸು ಪ್ರತಿಯೊಂದು ಕೂಡ ಎಲ್ಲ ಗಾಂಧಿನಗರದಲ್ಲೇ ನಡೀತಿತ್ತು. ಮತ್ತು ಇವಾಗೆಲ್ಲ ಏನಾಗ್ಬಿಟ್ಟಿದೆ ಅಂದರೆ, ಕನ್ನಡ ಚಿತ್ರೋದ್ಯಮವು ಅವ್ರಿಗೆ ಎಲ್ಲೆಲ್ಲಿ ಬೇಕೋ ಯಾಕೆ ಸಪ್ರೇಟ್ ಏರಿಯಾ. ಇವಾಗ ಒಬ್ಬ ಕಲಾವಿದ ಇದ್ದಾನಂದರೆ ಅವ್ನಿಗೆ ಯಾವ ಏರಿಯಾದಲ್ಲಿ ಇರ್ತಾನೋ ಅಲ್ಲೇ ಒಂದು ಆಫೀಸ್ ಮಾಡ್ಕೊಂಡಿರ್ತಾನೆ. ಇವಾಗೆಲ್ಲ ಅವ್ರವ್ರಿಗೆ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಆಫೀಸ್ಗಳು ಮಾಡ್ಕೊಂಬಿಟ್ಟಿದ್ದಾರೆ. ಇವಾಗ ಗಾಂಧಿನಗರದಲ್ಲೆಲ್ಲ ಡಿಸ್ಟ್ರಿಬ್ಯೂಷನ್ ಆಫೀಸು, ಮೇನ್ ಆಫೀಸ್ಗಳು ಎಲ್ಲ ಕಮ್ಮಿ ಆಗಿಬಿಟ್ಟಿದ್ದಾವೆ, ಮತ್ತು ಥಿಯೇಟ್ರ್ಗಳು ಕಮ್ಮಿ ಆಗಿಬಿಟ್ಟಿದ್ದಾವೆ. ಮತ್ತು ಅದಾದಮೇಲೆ ಇವಾಗೆಲ್ಲ ಯಾವ ರೀತಿ ಆಗಿಬಿಟ್ಟಿದ್ದಾವೆ ಅಂದರೆ, ಇವಾಗ ಮೇಯ್ನಾಗಿ ಎಲ್ಲ ಫೋನ್ ಕಾಂಟ್ಯಾಕ್ಟು, ಮತ್ತು ಅದಾದಮೇಲೆ ಮೊಬೈಲ್ ಕಾಂಟ್ಯಾಕ್ಟು, ಇಂಟರ್ನೆಟ್ ಕಾಂಟ್ಯಾಕ್ಟು, ಜಿಮೇಲು, ಇದ್ರ ಮುಖಾಂತರ ಎಲ್ಲ ಮಾತುಕತೆಗಳನ್ನೆಲ್ಲ ನಡೆಸ್ಕೊಂಡು ಅವರು ಈ ಸಿನಿಮಾಗಳನ್ನ ತೆಗೆಯೋದಕ್ಕೆ ನಿಂತ್ಕೊಂಡಿದ್ದಾರೆ. ಮತ್ತು ಅದಾದಮೇಲೆ ಈ ಕನ್ನಡ ಚಿತ್ರೋದ್ಯಮ ಯಾವ ವರ್ಷದಲ್ಲಿ ಪ್ರಾರಂಭವಾಯಿತು ಅಂದರೆ 1934ನೇ ಇಸ್ವಿನಲ್ಲಿ. ಅದು ಯಾವ ಸಿನಿಮಾ ಮುಖಾಂತರ ಆರಂಭವಾಯಿತು ಅಂದರೆ, ಮೊದಲನೇ ಸಿನಿಮಾ ಬಂದ್ಬಿಟ್ಟು ಕನ್ನಡ ಸಿನಿಮಾ ಇಂಡಸ್ಟ್ರಿನಲ್ಲಿ ಮೊದಲು ಪ್ರದರ್ಶನವಾಗಿ ಸಿನಿಮಾ ಅಂದರೆ ಸತೀಶ್